ನಾಗಮಂಗಲದಲ್ಲಿ ಪೊಲೀಸ್ ವೈಫಲ್ಯ ಎದ್ದು ಕಾಣ್ತಾ ಇದೆ. ನಾಗಮಂಗಲದಲ್ಲಿ ಪೊಲೀಸ್ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಇದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಗ್ದಾಳಿ. ಮೊದಲೇ ಕ್ರಮ ಕೈಗೊಂಡಿದ್ರೆ ಘಟನೆ ಆಗ್ತಾ ಇತ್ತಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನಾಗಮಂಗಲದಂತ ಸ್ಥಳದಲ್ಲಿ ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ ಅಂದರೆ, ತಲವಾರು ಇಟ್ಕೊಂಡು ಓಡಾಡ್ತಾರೆ ಅಂದರೆ, ಅಲ್ಲಿ ಯಾವ ಮಟ್ಟಕ್ಕೆ ನೀವು ಆಡಳಿತ ನಡೆಸ್ತಾ ಇದ್ದೀರಿ? ಭಯ ಭಕ್ತಿ ಇಲ್ಲ ಯಾರಿಗೂ. ಈ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ಯಾವ ರೀತಿ ಕಾನೂನು ವ್ಯವಸ್ಥೆಗಳಲ್ಲಿ ನಿಮ್ಮ ಇಲಾಖೆಯಿಂದ ಇರ್ತಕ್ಕಂಥ ನಿಷ್ಕ್ರಿಯತೆ, ಅಧಿಕಾರಿಗಳ ಶಕ್ತಿಯನ್ನು ಇವತ್ತೇನು ಸಂಪೂರ್ಣವಾಗಿ ಇವತ್ತು ಅವರನ್ನು ನಿಷ್ಕ್ರಿಯ ಮಾಡಿದ್ದೀರಿ ಅಧಿಕಾರಿಗಳನ್ನು, ಅದರ ಹಿನ್ನೆಲೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಪ್ರತಿದಿನ ಹಲವಾರು ರೀತಿಯ ಕೊಲೆಗಳು, ದರೋಡೆಗಳು ಸ್ವೇಚ್ಛಾಚಾರವಾಗಿ ಯಾಕೆ ನಡೀತಾ ಇದೆ? ನಿಮ್ಮಲ್ಲಿ ತಪ್ಪಿಟ್ಕೊಂಡು, ನಿಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇಟ್ಕೊಂಡು ನನಗೆ ಬುದ್ಧಿ ಹೇಳೋದು ನಿಮ್ಮಿಂದ ಕಲಿಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಹೌದು. ನನ್ನ ಕಾಲದಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಇವತ್ತು ನೀವು ಬಂದ ಮೇಲೆ ಇಷ್ಟರ ಮಟ್ಟಿಗೆ ಎಲ್ಲ ಸಮಾಜದ ಒಂದು ರಕ್ಷಣೆಗೆ ನಿಮ್ಮ ಕಾರ್ಯಕ್ರಮ ಯಾವ ರೀತಿ ಕೊಟ್ಕೊಂಡಿದ್ದೀರಿ, ಇದೆಲ್ಲ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಆ ವ್ಯಾಪಾರಸ್ಥರ ಪರಿಸ್ಥಿತಿ ಏನಾಗಬೇಕು? ಸಾಲ ಎಲ್ಲಿ ತರಬೇಕು? ಅವರು ಸಾಲ ತೀರ್ಸೋದಲ್ಲಿ ತೀರಿಸ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಅವರಿವತ್ತು ಬೀದಿಗೆ ಬಂದಿದ್ದಾರೆ. ಅವರ ಪರಿಸ್ಥಿತಿ ಏನಾಗಬೇಕು? ಏನಾದರೂ ಕನಿಷ್ಠ ನಿಮಗೆ ಒಂದು ಪರಿಜ್ಞಾನ ಇಟ್ಕೊಂಡಿದ್ದೀರಾ ನೀವು ಕಾಂಗ್ರೆಸ್ ನಾಯಕರು? ಅಲ್ಲಿ ಯಾರೋ ಕೂತ್ಕೊಂಡೇನೋ ಅವ್ರೇನೋ, ನನಗೆ ಯಾರೋ ಒಬ್ಬ ಕೂತ್ಕೊಂಡು ಬುದ್ಧಿ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಅದು ನನ್ನ ಜೊತೆಲೇ ಹಿಂದೆ ಇದ್ದಂಥವ್ರು, ಕೆಲಸ ಮಾಡಿದವರು, ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು, 2 ಬಾರಿ ಮುಖ್ಯಮಂತ್ರಿಯಾಗಿ ರಕ್ಷಣೆ ಯಾವ ರೀತಿ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಕಡತದಲ್ಲಿದೆ. ಯಾತಕ್ಕೆ ನನ್ನ ಕಾಲದಲ್ಲಿ ಯಾವ ಘರ್ಷಣೆ ಇರಲಿಲ್ಲ? ಯಾವ ಕೋಮು ಸಂಘರ್ಷಗಳು ಯಾಕಿರಲಿಲ್ಲ ನನ್ನ ಕಾಲದಲ್ಲಿ? ಈಗ ಯಾಕೆ ಇವೆಲ್ಲ ನಡೀತಾ ಇದೆ? ನಾಗಮಂಗಲದಂಥ ಸ್ಥಳದಲ್ಲಿ ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ ಅಂದರೆ, ತಲವಾರು ಇಟ್ಕೊಂಡು ಓಡಾಡ್ತಾರೆ ಅಂದರೆ, ಅಲ್ಲಿ ಯಾವ ಮಟ್ಟಕ್ಕೆ ನೀವು ಆಡಳಿತ ನಡೆಸ್ತಾ ಇದ್ದೀರಿ? ಭಯ ಭಕ್ತಿ ಇಲ್ಲ ಯಾರಿಗೂ.